ಬೆಳಗಾವಿ 29ನೇ ಹಿಂದುತ್ವನಿಷ್ಠ ಕಾರ್ಯಕರ್ತರ ಸಮಾವೇಶ ಬಿಜೆಪಿ ನಾಯಕ ಧನಂಜಯ ಜಾಧವ್ ಅವರ ನೇತೃತ್ವದಲ್ಲಿ ಬೆಳಗಾವಿ ತಾಲೂಕಿನ ಉಚ್ಚಿಗಾಂವ್ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಧನಂಜಯ ಜಾಧವ್ ಅವರು 30 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಾ ಬಂದಿದ್ದಾರೆ. ಅವರು ಸಮಾಜ ಮತ್ತು ಧರ್ಮದ ರಕ್ಷಣೆಗಾಗಿ ತಮ್ಮನ್ನು ತಾವೇ ಅರ್ಪಿಸಿಕೊಂಡಿದ್ದಾರೆ. ಅವರ ಕಾರ್ಯಕ್ರಮವನ್ನು ಪ್ರಶಂಸೆ ಮಾಡಿದರು. ರಾಜ್ಯ ಸರ್ಕಾರ ಬಾಂಗ್ಲಾದೇಶ ಅತಿಕ್ರಮಣ ಮಾಡಿದವರಿಗೆ ಸರ್ಕಾರ ಮನೆ ನೀಡುತ್ತಾ ಇದೆ. ಸರ್ಕಾರದ ನೀತಿಯನ್ನು ಕಟುವಾಗಿ ಟೀಕಿಸಿದರು. ಕನ್ನಡ ಮರಾಠಿ ಭಾಷೆ ವಿಷಯಗಳಲ್ಲಿ ನಮ್ಮನ್ನು ಒಡೆದು ಆಳಲಾಗುತ್ತಾ ಇದೆ. ಈಗ ಹಿಂದೂಗಳೆಲ್ಲ ನಾವು ಒಂದೇ, ಧರ್ಮ ರಕ್ಷಣೆಗಾಗಿ ಕೆಲಸ ಮಾಡಬೇಕಾಗಿದೆ. ಕಳೆದ 3 ದಶಕಗಳ ಕಾಲ ಈ ಹಿಂದೂ ಪರ ಸಂಘಟನೆಯ ಚಟುವಟಿಕೆಗಳು ನಡೀತಾ ಇದ್ದಾವೆ. ಧನಂಜಯ್ ಜಾಧವ್ ಅವರ ನೇತೃತ್ವದವರು. ನಾನು ಅವಾಗ ಕುಂತ ಕೇಳಿದವರು, ಧನಂಜಯ್ ಏಜ್ ಎಷ್ಟು ನಿಮ್ದು ಅಂತೇಳಿ. ಯಾಕ್ರಿ ಅಂತಂದು 30 ವರ್ಷದಿಂದ ಈ ಚಟುವಟಿಕೆ ಮಾಡ್ಬೇಕಾದ್ರೆ ಭಾಳ ಸಣ್ಣ ಏಜ್ನಾಗಿಂದ ಪ್ರಾರಂಭ ಮಾಡಿದೆ ಅಂತ ಹೌದ್ರಿ, ಹೈಸ್ಕೂಲ್ನಾಗಿದ್ದಾಗಿಂದ ಈ ಚಟುವಟಿಕೆ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರು. ಅಂದ್ರೆ ಬೆಳೆದ ಸಿಡಿ ಮೊಳಗೆಯಲ್ಲಿ ಕಾಲ ಅಂತ ಹೇಳ್ತಾರಲ್ಲ, ಚಿಕ್ಕ ವಯಸ್ಸಿನೊಳಗೆ ಒಂದು ದೊಡ್ಡ ಉದಾತ್ತ ಉದ್ದೇಶ ಇಟ್ಕೊಂಡು ಈ ಕೆಲಸವನ್ನ ಅವರು ಪ್ರಾರಂಭ ಮಾಡಿದ್ದಾರೆ. ಅದು ಇನ್ನೂ ಮುಂದುವರೆದ ಬಹಳ ಸ್ತುತ್ಯಾರ್ಹ ಕಾರ್ಯ. ನಾವು ಇವತ್ತು ವಿಚಾರ ಮಾಡ್ಬೇಕಾಗ್ಯದ, ಒಂದು ಕಾಲದೊಳಗ ಬೆಳವಡಿ ಮಲ್ಲಮ್ಮ, ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ರೀತಿ ಸಹೋದರತ್ವದ ಭಾವನೆಯನ್ನು ಹೊಂದಿದ್ರು ಅನ್ನುವಂಥದ್ದು ಕೂಡ ನಾವು ಓದಿದ್ವಿ. ಯುದ್ಧ ಆಗ್ತದೆ ಇಬ್ಬರು, ಆದ್ರೆ ಅವರು ವಿಚಾರ ಮಾಡ್ತಾರೆ, ನಮ್ಮ ಸಹೋದರಿ ಅಂತ ಒಪ್ಕೋತಾರೆ, ನನ್ನ ಸಹೋದರ ಅಂತ ಒಪ್ಕೋತಾರೆ ಬೆಳವಡಿ ಮಲ್ಲಮ್ಮ. ಹೀಗಾಗಿ ಅವತ್ತಿನ ಒಂದು ಭಾತೃತ್ವದ ಸಂಬಂಧವನ್ನ ನೆನಪು ಮಾಡಿಕೊಂಡು ನಾವು ಮುಂದುವರಿಸಬೇಕಾದಂತ ಅಗತ್ಯ ಇದೆ. ಇವತ್ತು ಸನ್ಮಾನ್ಯ ಧನಂಜಯ ಜಾಧವ್ ಅವರು ನನ್ನ ಅತ್ಯಂತ ಆತ್ಮೀಯ ಮಿತ್ರರು. ಕಳೆದ ಹಲವು ವರ್ಷಗಳಿಂದ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ ಇಂಥ ಕಾರ್ಯಕ್ರಮದೊಳಗೆ. ನಾವು ಪ್ರತಿ ಸಲ ಇದನ್ನ ನೆನಪು ಮಾಡ್ತಾ ಏನು ನಾವು ಭಾಷೆ ಹೆಸರ ಮೇಲೆ ಒಡೆದುಕೊಂಡಿದ್ದೀವಿ ಅದನ್ನು ಬಂದ್ ಮಾಡಿ ಹಿಂದುತ್ವದ ವಿಚಾರದ ಮೇಲೆ ನಾವು ಬದುಕ್ತಕ್ಕಂಥ, ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಕೆಲಸ ನಾವು ಮಾಡಬೇಕಾದಂತ ಅಗತ್ಯ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಮಾತನಾಡಿ, ಇಂದು ನಮ್ಮನ್ನು ನಾವು ಪ್ರಶ್ನಿಸಬೇಕಾಗಿದೆ. ನಾವು ಏನು ಮಾಡುತ್ತಾ ಇದ್ದೇವೆ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಏನು ನಡೆಯುತ್ತಾ ಇದೆ ಎಂಬುದು ನಮಗೆ ಗೊತ್ತಾಗ್ತಾ ಇಲ್ಲ. ಬೇರೆ ಧರ್ಮದವರಿಂದ ಅಂಗಡಿಗಳಲ್ಲಿ ವಸ್ತುಗಳನ್ನು ಖರೀದಿ ಮಾಡಬಾರದು ಎಂದು ಶಪಥ ಮಾಡೋಣ ಎಂದು ಕರೆ ಕೊಟ್ಟರು. सगळ्यांना माहित आहे, शिवाजी महाराजांचा इतिहास माहित आहे, संभाजी महाराजांबद्दल काय झालेलं सगळं माहित आहे. दीपू दास बांगलादेशमध्ये ज्या पद्धतीने एक दलित हिंदूला मारून जाळून टाकलेलं सगळं माहित आहे. बेळगावमध्ये काय चाललेलं आहे सगळं माहित आहे. एवढं सगळं माहित असताना आम्ही काय करायला लागलो हे प्रश्नचिन्ह आहे आणि हे प्रश्न तुम्हाला विचारणार. माझं एक किराणा दुकान आहे. काय ज्याला देवानी जीव दिलेलं आहे त्यांनी उत्तर द्यावं हे माझं अपेक्षा आहे. माझं एक किराणा दुकान आहे. काय सगळ्यांनी बोलूपर्यंत मी असं सांगणार किराणा दुकान मग जेवण होतच नाही. किराणा दुकान मध्ये संध्याकाळ समजत नाही. माझं काय आहे जोरात सांगा. आणि जो व्यापार करायला येतोय त्याच्या वडिलांना मी शिवाय देतो कायम. काय करतो, जो गिराईक येतोय त्याच्या वडिलांना मी शिवाय देतो आणि त्यांच्या खानदानाला मी मानत नाही. मग तो आमच्याकडे व्यापार करतोय काय जोरात सांगा, करतोय काय? तुम्ही ज्या दुकानला जाता त्या दुकानदाराने तुमच्या वडिलांना शिवाय दिला, तुमच्या घराण्यांना काय तर म्हणला, मग तुम्ही त्याच्या दुकानला जाता काय? जोरात सांगा. काय टॅक्स बसवला नाही, जाता काय? नाही जात. ज्या लोकांनी देवाला मानत नाही त्यांच्याकडनं हार म्हणून घालता, मग देव कसं तुम्हाला आशीर्वाद देणार? कधी देत नाही हे तुम्ही आयुष्यात ठेवा. ज्या माणसाकडनं तुम्ही भाव निर्माण करतो त्याच्याकडनं काहीतरी घेऊन देवाला दिला तर तुम्हाला आशीर्वाद मिळणार आहे. आजपर्यंत तुम्ही यंगमाना देवस्थानला गेलाय, चिंचणीला गेलाय, नंतर हिंगणा देवस्थानला गेलाय, देवाला न मानणाऱ्यांच्याकडनं जे फूल हार माळ प्रसाद घेऊन गेलाय म्हणून तुमचं कुठलंही आपली विशेष देवाने ऍक्सेप्ट केले, सगळं रिजेक्ट केलेलं आहे. पुष्कळ गोष्टी व्हायला लागल्या देशामध्ये. राम मंदिर करण्यासाठी
500 वर्ष झाली आमच्या देशामध्ये, मथुरा अजून बाकी आहे, काशी. कारण नरेंद्र मोदी साहेब आहेत हे नक्की 100% होणार आहे, तुम्ही लक्षात ठेवा. फक्त टाळा वाजल्यानंतर होणार आहे काय? होणार आहे काय? तर आज गेल्या कित्येक वर्षापासून धर्मजागृती करण्याचं काम धनंजय आणि त्यांच्या मित्रमंडळी करत आहेत. त्यांना सगळ्यांना धन्यवाद देतो. ಸಭೆಯಲ್ಲಿ ಆಯೋಜಕರಾದ ಧನಂಜಯ ಜಾಧವ್ ಅವರು ಮಾತನಾಡಿ, ಕನ್ನಡ ಮರಾಠಿ ಭಾಷೆ ವಿವಾದ ಮುಕ್ತವಾಗಬೇಕಾಗಿದೆ. ಧರ್ಮದ ರಕ್ಷಣೆಗಾಗಿ ನಾವೆಲ್ಲರೂ ಒಂದಾಗಬೇಕಾಗಿದೆ. ನಮ್ಮ ಸಹನೆ ಮತ್ತು ತಾಳ್ಮೆಯನ್ನು ಅವರು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನು ನಾವು ಎಚ್ಚರದಿಂದ ನಿಭಾಯಿಸಬೇಕಾಗಿದೆ ಎಂದು ಹೇಳಿದರು. आम्हाला शिकवलं जात आहे सर्व धर्म समभाव, त्याचा किडा आमच्यामध्ये वळवळतोय. म्हणून बाजूला अन्याय अत्याचार होत असताना सुद्धा केवजी, कैसाजी, कहाजी, क्याजी असं म्हणत आम्ही शिरकुर्मा खातो. कन्नड लोक मराठी भाषेबद्दल भांडायचे, मराठी लोक कन्नड भाषेबद्दल भांडायचे आणि उर्दू मध्ये क्याजी, किरणजी, कैसाजी, क्योजी, मरा आणि मरा. त्या हिंदूंचा खास करणाऱ्या ह्या पद्धती आहेत. कन्नड मराठी भांडण बंद झालं पाहिजे. कुठल्या आपल्या देशामध्ये 1500 भाषा आहेत. त्या रोज उठून भांडत बसायचं आपण. हिंदू म्हणून जगायला शिकलं पाहिजे. बंधनो, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಹಾರಾಷ್ಟ್ರದ ಹಿಂದೂ ಏಕತಾ ಸಂಘಟನೆಯ ಮುಖ್ಯಸ್ಥರಾದ ವಿಕ್ರಮ್ ಪಾವ್ಸ್ಕರ್ ಅವರು ಮಾತನಾಡಿ, ಹಿಂದೂ ಧರ್ಮ, ಜಾತಿ, ಭಾಷೆ ಇವೆಲ್ಲದಕ್ಕಿಂತ ಮುಖ್ಯವಾದ ಸ್ಥಾನ ಹೊಂದಿದೆ. ಅದರಲ್ಲಿ ರಕ್ಷಣೆಗೋಸ್ಕರ ನಮ್ಮನ್ನು ನಾವು ಆಹುತಿ ನೀಡಿದರೂ ಕಡಿಮೆ. ಧರ್ಮ ರಕ್ಷಣೆಗಾಗಿ ರಾಜಕಾರಣ ಮಾಡಬೇಕಾಗಿದೆ, ರಾಜಕಾರಣಕ್ಕಾಗಿ ಧರ್ಮವನ್ನು ಬಳಸಬಾರದು. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಹಾಗೂ ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜರ ಗತವೈಭವ ಪ್ರಸಂಗಗಳನ್ನು ಸಭೆಯಲ್ಲಿ ಮೆಲುಕು ಹಾಕಿದ ಅವರು, ತಮ್ಮ ನಿಜ ಸ್ವಾರ್ಥಕ್ಕಾಗಿ ನಮ್ಮವರೇ ಎಂತಹ ಮೋಸ ಮಾಡಿದ್ದಾರೆ ಎಂದರೆ ಇದಕ್ಕೆ ಸಾಕ್ಷಿ ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರನ್ನು ಮೋಸದಿಂದ ಹಿಡಿದು ಮೊಘಲ ದೊರೆ ಔರಂಗಜೇಬ್ ಅವರಿಗೆ ಒಪ್ಪಿಸಿದ ಪ್ರಸಂಗವನ್ನು ನೆನಪಿಸಿಕೊಂಡು ಉಪಸ್ಥಿತಿದ್ದ ಜನರಲ್ಲಿ ಕಣ್ಣಲ್ಲಿ ನೀರು ಬರುವಂತೆ ಪ್ರಸಂಗಗಳನ್ನು ಬಿಡಿಸಿ ಹೇಳಿದರು. ಇದೇ ಸಂದರ್ಭದಲ್ಲಿ ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ, ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಭಯ್ ಪಾಟೀಲ್, ಕಾರ್ಯಕ್ರಮದ ಆಯೋಜಕ ಧನಂಜಯ ಜಾಧವ್, ಬೆಳಗಾವಿ ಮಹಾಪೌರರಾದ ಮಂಗೇಶ್ ಪವಾರ್, ಉಪಮಹಾಪೌರರಾದ ವೀಣಾ ಜೋಶಿ, ಮಾಜಿ ಉಪಮಹಾಪೌರರಾದ ರಶ್ಮಾ ಪಾಟೀಲ್, ಬಿಜೆಪಿ ಮುಖಂಡರಾದ SF ಸಿದ್ದನಗೌಡರ್, ಹಿಂದೂ ಸಂಘಟನೆ ನಾಯಕ ರವಿ ಕೋಪಿತ್ಕರ್, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಮಾಜಿ ಸದಸ್ಯರುಗಳು, ಬಿಜೆಪಿ ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ರತ್ನಾಕರ್ ಗೌಂಡಿ, ಬೆಳಗಾವಿ. घरी अभ्यासाचा मूड होत नाहीये, शांत वातावरण मिळत नाहीये, फोकस होत नाहीये. अहो मग आता काळजी करू नका. आपल्या जयसिंगपूर मध्ये सुरू झालाय फुल AC आणि एकदम शांत अभ्यासिका. कुठे? व्हिडिओ पूर्ण बघा, सांगतो. तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी, जिथे तुम्ही फुल फोकस होऊन शांतपणे तुमचा अभ्यास करू शकता. कारण ही आपल्या जयसिंगपूर मधील एकमेव फुल AC लायब्ररी आहे, जिथे तुम्हाला मिळतं फ्री रजिस्ट्रेशन, शांत वातावरण, कम्फर्टेबल चेअर्स, गर्ल्स आणि बॉईज साठी सेपरेट सिटिंग एरिया, प्रत्येक डेस्कला स्टिकिंग नोट्सचे नोटीस बोर्ड, स्वतंत्र डेस्क लाईट, पिण्यासाठी ऑरो कोल्ड वॉटर, CCTV, डेली न्यूजपेपर आणि सगळ्यात महत्त्वाचे म्हणजे हाय स्पीड इंटरनेट. सोबतच प्रत्येक डेस्कला स्वतंत्र चार्जिंग पॉइंट, रिमोट फॅन, सेपरेट कॅफेटेरिया, जिथे बसून तुम्ही तुमचा टिफिन खाऊ शकता. सोबतच गर्ल्स बॉईज साठी सेपरेट टॉयलेट देखील आहे आणि प्रशस्त असं पार्किंग देखील आहे. त्यामुळे आता तुमच्या घरची गडबड, मोबाईलचा व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे. आत्ताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा.